ಗೈಸ್ ನೋಡಿ ಗೈಸ್ ಎಲ್ಲರೂ ಇವಾಗ ಎದ್ದವ್ರೆ. ಎದ್ದಿದ ತಕ್ಷಣ ಮೊಬೈಲ್ ನೋಡೋದ್ಬಿಟ್ರೆ ಏನೂ ಗೊತ್ತಿಲ್ಲ. ಇದಕ್ಕೆ ಹಲೋ ಗೈಸ್, ಎಲ್ಲರೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಈಗಲೇ ಎಲ್ಲರೂ ಎದ್ದಿರೋದು. ನೈಟೆಲ್ಲ ಟ್ರೂತ್ ಆರ್ ಡೇರ್ ಆಡ್ಕೊಂಡು ಇದ್ವಿ 1 ಗಂಟೆವರೆಗೂ. ಸೊ ಆ ವ್ಲಾಗೂ ಬರುತ್ತೆ ಗೈಸ್. ಸೊ ಗೈಸ್ ಅಷ್ಟೇ, ಹಿಂಗೆ ದೊಳ್ಬೇಕಲ್ಲ ಗೈಸ್. ಈಗ ಡೈರೆಕ್ಟಾಗಿ ಕಿಚನಿಗೆ ಬಂದಿದ್ದೀವಿ. ಅವಳು ಅಂಬಿಕಾ ಬಂದಿದ್ದಾಳ, ಅದಕ್ಕೆ ಬೆಳಗ್ಗೆನೇ ಕಾಫಿ ಮಾಡ್ತಾಯಿದ್ದೀವಿ. ಅವಳು ಬಂದಿರೋದಕ್ಕಷ್ಟೇ ಕಾಫಿನ ಮಾಡ್ತಿರೋದು, ಬೆಳಗ್ಗೆ ಇಲ್ಲಾಂದರೆ ಮಾಡ್ತಿರ್ಲಿಲ್ಲ. ಸೊ ನೋಡಿ ಪಾನಿ ಎಲ್ಲ ಹಂಗಂಗೆ ಇದೆ. ಇಲ್ಲ, ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಹಾಕು. ಸ್ವಲ್ಪ ಹಾಕು, ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ಇಲ್ಲ ಅಲ್ಲಿ ಆಲ್ರೆಡಿ ನೀರಿನ ಥರ ಐತೆ ಬಿಡು. ಹಾಕು, ಫುಲ್ ಹಾಕು. ಸ್ವಲ್ಪ ಎತ್ತಿಟ್ಬಿಡು ಅಷ್ಟೇ. ಇಲ್ಲಿ ಇನ್ನೂ ರೈಸ್ ಇದೆ, ಅಲ್ಲಿ ಸಾಂಬಾರು ಇದೆ. ಬಟ್ ಬೆಳಗ್ಗೆ ಅನ್ನ ಸಾಂಬಾರು ಹೆಂಗೈಸ್ ತಿಂತಾರೆ. ಗೈಸ್ ಮನೆಗೆ ಯಾರಾದರೂ ಬಂದರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಗೈಸ್, ಅಷ್ಟೇ. ಗೈಸ್ ಏನು ಗೊತ್ತಾ, ನೀವು ಬೆಳಗ್ಗೆನೆ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿನ ಕುಡಿಬೇಡಿ ಗೈಸ್. ಹಂಗೂ ನೀವು ಕುಡಿತೀರಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಇಲ್ಲ ಬೆಚ್ಚಗಿರೋ ನೀರನ್ನ ಕುಡೀರಿ. ಖಾಲಿ ಹೊಟ್ಟೆಲಿ ಕಾಫಿನ ಕುಡಿಬಾರ್ದು ಗೈಸ್, ಇಷ್ಟೇ. ನಾರ್ಮಲ್ ಕಪ್ಪು ಇದೆಯಲ್ಲ ಅದಕ್ಕೆ ಕಲ್ಲಿಲ್ವಾ? ಎತ್ಕೋದು ಎಲ್ಲೋಯ್ತು ಇನ್ನೂ ಎತ್ಕೊಡ್ತೀನಿ ಇಷ್ಟೇ ಗೈಸ್. ಇವಾಗ ನಾನು ಅಷ್ಟೇ, ಇವಾಗ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದು ಕಾಫಿನ ಕುಡಿತೀನಿ ಗೈಸ್. ಏನಾಗಿದೆ ಅಂದರೆ ನೈಟು ಫುಲ್ ನಿದ್ದೆನೇ ಬಂದಿಲ್ಲ ಗೈಸ್. 2 ಗಂಟೆವರೆಗೂ ನಿದ್ದೆನೇ ಬಂದಿಲ್ಲ. ಇವಳು ಸ್ಫೂರ್ತಿನೂ ಮತ್ತು ನನ್ನ ತಂಗಿ ಮಲ್ಕೊಬಿಟ್ರು. ಬಟ್ ನನಗೆ ಅಂಬಿಕಾಗ ನಿದ್ದೆನೇ ಬಂದಿಲ್ಲ. ನಾನು ಅವಳು ಮಾತಾಡಿಕೊಂಡು. ಬಟ್ ಏನಂದರೆ ನೈಟ್ ನಾವು ಏನು ಮಾಡಿದ್ವಿ ಅಂದರೆ ಟ್ರೂತ್ ಆರ್ ಡೇರ್ ಆಡ್ತಿದ್ವಿ 1 ಗಂಟೆವರೆಗೂ. ಅಂದ್ರೂ ನಿದ್ದೆ ಬರ್ತಿದ್ದಿಲ್ಲ. ಅದು ವಿಡಿಯೋನು ಅದು ವ್ಲಾಗೂ ಬರುತ್ತೆ ಗೈಸ್, ನೋಡಿ ಚೆನ್ನಾಗಿದೆ. ಅದು ನಾವು ಅದನ್ನ ಆ್ಯಪ್ನ ಡೌನ್ಲೋಡ್ ಮಾಡಿದ್ವಿ. ಅದು ಚೆನ್ನಾಗಿರೋ ಕ್ವಶನ್ಸ್ ಎಲ್ಲ ಕೇಳಿದೆ. ಸೊ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೇ ಲೇಟಾಗಿ ಎದ್ದಿತ್ತು ಗೈಸ್. 10 ಗಂಟೆಗೇನೋ ಎದ್ದಿದ್ದು ಎಲ್ಲರೂ ಅಷ್ಟೇ. 10 ಗಂಟೆಗೆ ಎದ್ವಿ. ಸೊ ಈಗ ಡೈರೆಕ್ಟಾಗಿ 10 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದು ಕಾಫಿ ಮಾಡ್ತಾಯಿದ್ದೀವಿ. ಕಾಫಿ ಮಾಡ್ಕೊಂಡೇ ಸಿಗ್ತೀನಿ. ಬಿಸಿನಿಂದ ಕುಡಿತಾ ಇದ್ದೀನಿ ಗೈಸ್. ನೀನು ಕುಡಿಯಲ್ವಾ ಕಾಫಿ? ಹೆಂಗಾಗಿದೆ ಅಂತಂದರೆ, ನೆನ್ನೆ ವಿಡಿಯೋನು ಮಾಡಿದೆ. ನೆನ್ನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಅದೇ 1 ಗಂಟೆಲೂ ವಿಡಿಯೋ ಮಾಡಿದ್ದೀನಿ. ಅಂದರೆ ಟ್ರೂತ್ ಆರ್ ಡೇರ್ ಆಡ್ತಿದ್ವಲ್ಲ, ಅದೊಂದು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇವತ್ತೂ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಏನಂದರೆ ನನಗೆ ರಜೆ ಇರಬೇಕು ಗೈಸ್. ಫುಲ್ ಡೇ ನನಗೆ ರಜೆ ಇತ್ತು ಅಂದರೆ ಮಾತ್ರ ನಾನು ಈ ಥರ ಲಾಂಗ್ ಫಾರ್ಮೇಟ್ ವೀಡಿಯೋನ ಮಾಡ್ತೀನಿ. ಇಲ್ಲಾಂತಂದರೆ ನಾನು ಮಾಡೋಕ್ಕೆ ಹೋಗಲ್ಲ ಗೈಸ್. ನಾನು ಏನಕ್ಕೆ ಈಗ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ರಜೆ ಇತ್ತು, ಹಾಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಗೈಸ್. ಇದೇನು 3 ದಿನದ ಮನೇಲಿದ್ದು ಅದು ಹೆಂಗೋಯ್ತೋ ಗೊತ್ತಿಲ್ಲ ಗೈಸ್ ಟೈಮು. ಇವತ್ತು ನೋಡಿದ್ರೆ ಸಂಡೇ ಗೈಸ್, ನಾಳೆ ನೋಡಿದ್ರೆ ಮಂಡೇ. ಕಾಲೇಜು ಯಪ್ಪ ಗೈಸ್. ಮನೇಲಿದ್ದರೆ ಕಾಲೇಜ್ಗೆ ಹೋಗ್ಬೇಕು ಅನಿಸುತ್ತೆ, ಕಾಲೇಜಲ್ಲಿದ್ದರೆ ಮನೆಗೆ ಬರಬೇಕು ಅನಿಸುತ್ತೆ ಗೈಸ್. ಮನೇಲಿ ಇರಬೇಕು ಅನಿಸುತ್ತೆ. ಕಾಫಿ ರೆಡಿ ಆಯಿತು ಗೈಸ್. ವಿಷ ಹಾಕೊಳ್ಳೋಣ, ನೋಡೋಣ ಕಣ. ಇವಾಗ ಕುಡಿದ್ಬಿಟ್ಟು ನೋಡೋಣ ಗೈಸ್. ಎಂತ ನನ್ನ ಮಕ್ಕಳು ಅವ್ರು ನೋಡಿ ಗೈಸ್, ಕುಡಿದ್ಬಿಟ್ಟು ಬದುಕ್ತೇ ಇಲ್ವ ಅಂತ ನೋಡೋಣ ಅಂತ ಅವಳೆ. ಗೊತ್ತಾಯ್ತದಲ್ವಾ ಹಾಕಿದ್ದೀನಿಲ್ವ ಅಂತ ಗೈಸ್. ಸಕ್ಕರೆನೇ ಹಾಕಿಲ್ಲ ಗೈಸ್. ನಮ್ಮನೇಲಿ ಸಕ್ಕರೆ ತಿನ್ನಲ್ಲ ಗೈಸ್. ನನಗಂತೂ ಈ ಗ್ಲಾಸಲ್ಲಿ ಕುಡಿದ್ರೇ ಒಂಥರ ಕುಡ್ದಂಗೆ ಅನ್ಸೋದು. ಹೌದು ಕರೆಕ್ಟ್. ಫಸ್ಟ್ ನೀರು ಕುಡಿಬೇಕು, ಕಾಫಿ ಕುಡಿಬಾರ್ದಂಗೆ. ಇವಳು ನೋಡಿ ಬುದ್ಧಿ ಇಲ್ದಿರೋಳು. ನಮ್ಮ ಮನೆಗೆ ಬಂದಿರೋದು ಅಂಬಿಕಾ, ಅದ್ರ ಅವಳ ಕೈಲಿ ಅಡುಗೆ ಮಾಡಿಸ್ತಾ ಇದ್ದೀನಿ. ನಮ್ಮ ಮನೆ ಬರೋದು ಇದೇನೇ ತಾನೇ ಹೇಳಿದ್ದು ಮಾಡ್ತೀನಿ ಅಂತ. ಸುಳ್ಳು ಇವತ್ತನೇ ಹೇಳಿದ್ದೀನಿ. ನಾನೇ ಮಾಡ್ತಿದ್ದೆ. ಎಂತದಿಲ್ಲ ಗೈಸ್, ಬಿಸಿಬೇಳೆ ಬಾತ್ ಮಾಡಕ್ ಬರುತ್ತಾ ಇಲ್ವ ಅಂತ ಏನಿಲ್ಲ. ನಾನು ಮಾಡ್ಬಿಟ್ಟು ಟೇಸ್ಟ್ ಕೇಳಿಸ್ತೀನಿ ಇರಿ ಸರ್ ಗೈಸ್, ಅವಾಗ ಗೊತ್ತಾಗುತ್ತೆ ಗೈಸ್. ಏನಾದ್ರೂ ಅವಳು ಮಾಡಿರೋ ಅಡುಗೆ ನಾವು ತಿಂದಿಲ್ಲ ಗೈಸ್, ಅದಕ್ಕೇನೆ ಉಳ್ಕಲ್ ಮಾಡಿಸ್ತಿರೋದು. ಅಷ್ಟೇ ಗೈಸ್. ಮಿಕಾ ನಾನಲ್ಲ.
ಗೈಸ್ ಇಲ್ಲಿ ನೋಡಿ ಗೈಸ್ ಹೆಂಗ್ ನನ್ ಇಕ್ಕವಳೆ ಗೈಸ್ ಅದು ತೊಳೆಯೋದು ಬಿಡುವ ಗೈಸ್ ಇವಳ ಥರನೇ ಮಾಡೋಕ್ಕಾಗುತ್ತಾ ಗೈಸ್ ನಾನ್ ಸೆನ್ಸ್ಬಲ್ಲ ಗೈಸ್ ದಿಸ್ ಗರ್ಲ್. ನಾನು ಆಲ್ರೆಡಿ ತೊಳೆದ್ಬಿಟ್ಟು ಎಲ್ಲ ಇಕ್ಕೊಂಡಿರ್ತೀನಿ. ಈ ಕಡೆ ಕ್ಯಾಮ್ರಾನ ಫಿಕ್ಸ್ ಮಾಡ್ತಾ ಇದ್ದೀರಿ. ನಂಬಿಕಾ ನಾವು ವಿವಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀವಿ. ಕ್ಯಾಮ್ರಾ ಎಲ್ಲಿರೋದಂತಾನೆ ಗೊತ್ತಿಲ್ಲ, ಬಟ್ ಏನು ಪ್ರ್ಯಾಂಕ್ ಮಾಡೋಣ ಅಂತಾನೆ ಗೊತ್ತಿಲ್ಲ. ನಮ್ಮಮ್ಮ ಏನಾದ್ರು ಒಂದು ಪ್ರ್ಯಾಂಕ್ ಮಾಡಿದ್ರೆ ಅದನ್ನೇ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಗೊತ್ತಾ, ಅದಕ್ಕೆ ಜಾಸ್ತಿ ಸೀರಿಯಸ್ ತಗೋಬೇಕಂತ ಯೋಚನೆ ಮಾಡ್ತಿಲ್ಲ. ಅಲ್ಲೆಲ್ಲ ಕಿಟಕಿಗಳೆಲ್ಲ ಬೇಜಾರ್ಬಿಡ್ತಾರೆ. ಬೀಪ್ ಕೊಟ್ರೆ ಆಯ್ತು. ಬೀಪ್ ಅದು ಗೊತ್ತಾಯ್ತು, ಒಟ್ಟು ಏನು ವಿಷಯ ತಗೊಂಡು ಮಾಡೋದು ಗೈಸ್. ನಾವು ಅಮ್ಮಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಟಾಪಿಕ್ ಅಂತಾನೆ ಗೊತ್ತಿಲ್ಲ. ಸರ್ಚ್ ಮಾಡೋದು ಚಾಟ್ ಜಿಪಿಟಿ. ಅವೆಲ್ಲ ನಾವು ಅಮ್ಮ ನಂಬೋ ಥರ ಆಗಬೇಕು. ನಾವಮ್ಮ ಆಹಾ ಆಹಾ ಅಂತ ಅಂತಾರೆ, ನಂಬೋದೇ ಇಲ್ಲ. ಗೈಸ್ ಏನಾದರೂ ಐಡಿಯಾ ಕೊಡಿ. ನೀವೇನಾದ್ರು ಐಡಿಯಾ ಕೊಡಿ, ನಾವು ಅಮ್ಮ ಪ್ರ್ಯಾಂಕ್ ಮಾಡ್ತೀವಿ. ನಮ್ಮ ಮಮ್ಮಿಗೆ ಇಲ್ಲ ಅಂತಂದ್ರೆ ನನಗಂತೂ ನಾನು ಮಿಕ್ಕ ಆಗೋದೇ ಇಲ್ಲ ಗೈಸ್, ನನ್ಗೆ ಗೊತ್ತಲ್ಲ. ನಮ್ಗೊಂದ್ಸಲಿ ಮಾಡಿದ್ಲು ಗೈಸ್ ಇವಳು ಅಂಬಿಕಾ ಅವ್ರು, ನಮ್ಗೊಂದ್ಸಲಿ ಮಾಡಿದ್ರು. ಏನಂತ ಹೇಳ ಗೈಸ್? ಹೇಳು. ಏನಂದಿದ್ಲು, ನಮ್ಮ ಮನೇಲಿ ನನಗೆ ಹುಡ್ಗನ್ ನೋಡಿದ್ದಾರೆ ಮದ್ವೆ, ಅದು ಫೆಬ್ರವರಿ 30ಗೆ ಮತ್ತು 31ಗೆ ಅಂತ ಅಂದಿದ್ಲು ಗೈಸ್. ನಾನು ಏನಿದು, ನಾನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೆ. ಅಯ್ಯೋ ಇವಾಗ ಏನ್ ಮಾಡೋದು, ಇವಾಗ ಮದ್ವೆ ಇಷ್ಟು ಬೇಗ ಮದ್ವೆ ಹೋಯ್ತಾಳಲ್ಲ ಹಂಗೆ ಹಿಂಗೆ ಅಂತ. ಆಮೇಲೆ ತಂಗಿ ಫೋನ್ ಮಾಡಿ ಕೇಳಿದಕ್ಕೆ ಹಿಂಗೆ ಹೇಳ್ತಾ ಇದ್ದು ಕಣೆ ಹಿಂಗೆ ಹಂಗೆ. ಮತ್ತೆ ಒಂದ್ ಮನೆಗ್ ಬಂದು ಕೇಳಾದ್ಮೇಲೆ ಗೊತ್ತಾಯ್ತು ಗೈಸ್, ಫೆಬ್ರವರಿ 30-31 ಗೈಸ್. ಬುದ್ಧಿ ಇಲ್ಲ ಇದಕ್ಕೆ. ಇದೇನಿದು ಕ್ಯಾಮ್ರಾ ಅಲ್ಲಾಡ್ತೈತಲ್ಲ ತಾನೇ? ಓ ಗೈಸ್ ಸಕ್ಕತ್ತಾಗೈತೆ. ಗೈಸ್ ಆಮೇಲೆ ಗೊತ್ತಾಯ್ತು ಸುಳ್ಳು ಹೇಳೋಳೆ ಅಂತ. ನಾನು ಅನ್ಕೊಂಡಿದ್ದೆ ಏನೋ 30-31 ಐತೆ ಫೆಬ್ರವರಿ. ಡಿಗ್ರಿ ಸ್ಟೂಡೆಂಟ್ಸ್ ನೋಡಿ ಗೈಸ್ ಎಷ್ಟು ಬುದ್ಧಿ. ಆ ಟೈಮಲ್ಲಿ ಯಾರಿಗೂ ತಲೆ ಒಳಲ್ಲ ಏನು ಅಂದ್ಬಿಟ್ಟು. ಇದೇನದು ಏನು ಅಷ್ಟು ಚೆನ್ನಾಗಿರೋ ಕ್ಯಾಮ್ರಾನ ಯೂಸ್ ಮಾಡೋಣ. ದಿವ್ಯಾ ನಿನ್ ಕ್ಯಾಮ್ರಾ ಇಲ್ಲೋಡೆ ನಿನ್ ಕ್ಯಾಮ್ರಾ ಇಲ್ಲ ಶೇಕ್ ಆಗುತ್ತೆ. ಏನ್ ಸರಿ ಇಲ್ಲ, ಎಷ್ಟು ಚೆನ್ನಾಗಿ ಇದಾಗ್ತೈತೆ. ಏನಕ್ಕೆ ಕವರ್ ಮಾಡ್ತೈತೆ ಎಲ್ಲಾದ್ರೂ ನೋಡಿಲ್ಲ ಎಷ್ಟು ಚೆನ್ನಾಗಿ ಅದು ಕವರ್ ಮಾಡ್ತೈತೆ ಕ್ಯಾಮ್ರಾ. ಏನು ನೋಡು ನಂದ ಚೆನ್ನಾಗಿದೆ. ಬಾರೆ ನೋಡಿ ನಂದು ಹಾಲ್ ಟಿಕೆಟ್. ನನ್ನ ಹಾಲ್ ಟಿಕೆಟ್ನ ನನಗೆ ಕೊಟ್ಬಿಟ್ಟು ತಗೊಳ್ಳೆ, ಆಗೋಯ್ತು ನನಗೆ ಇಂಟರ್ನಲ್ ಎಕ್ಸಾಮ್. ಗೈಸ್ ಸ್ವಲ್ಪ ಕಾಯಿ ಹಾಕೋಣ ಗೈಸ್, ಬಾಯಿ ಕಾಯಿ ಸಿಕ್ಕಿದ್ರೆ ಟೇಸ್ಟ್ ಇರುತ್ತೆ. ನಂಗೆ ಕಾಯಿ ಇಷ್ಟ ಆಗಲ್ಲ ಗೈಸ್, ತಲೆ ಹೊಡ್ಕೊಂಡವ್ರೆ ಗೈಸ್. ಗೈಸ್ ಸಿರಿ ತೋರಿಸ್ತೀನಿ. ಏನ್ ಮಾಡಿದೀರ? ಏನಾಯ್ತು? ಇಲ್ಲೇ ವಿಡಿಯೋ ಆಗ್ತೈತೆ ನಾನು ಸೆನ್ಸ್ ಗೊತ್ತು ಗೈಸ್. ಇಲ್ಲಿ ನೋಡಿ ಗೈಸ್, ಎಲ್ಲೆಲ್ಲೂ ಕ್ಯಾಮ್ರಾನೇ, ಎಲ್ಲೆಲ್ಲೂ ಕ್ಯಾಮ್ರಾ ಅಂದ್ರೆ ಕಿಚನ್ ನಲ್ಲಿ ನಾವು ಮಾಡ್ತಾ ಇದೀವಿ, ಆ ರೂಮ್ದು ಅವ್ರು ಮಾಡ್ತಾವ್ರೆ ಅಷ್ಟೇ. ಸಿರಿ ಗೈಸ್ ಆಮೇಲೆ ಸಿಗ್ತೀನಿ. ನೋಡಿ ಮಾಡ್ತಾವಳೆ ಎಲ್ಲ ಏನೇನು ಹಾಕಿದೀಯ. ಇನ್ನೂ ಹಾಕೋದು ಬೇಜಾನೈತೆ ಗೈಸ್. ನಿಮ್ಗೆ ಏನಾದ್ರು ರೆಸಿಪಿ ಬೇಕು ಅಂತಂದ್ರೆ ಹೇಳ್ಬಿಡಿ ಗೈಸ್. ಫಸ್ಟ್ ಗೈಸ್ ತಿಂದಾದ್ಮೇಲೆ ಹೇಳ್ರಿ ರೆಸಿಪಿ ಬೇಕಾ ಬೇಡ ಅಂತ. ಅವ್ರು ತಿನ್ಲಿ, ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಾನು ಮುಂಚೆ ಹೇಳ್ಬಿಡು, ಯಾಕಂದ್ರೆ ಅವ ಚೆನ್ನಾಗಿತ್ತು ಅಂದ್ರೆ ರೆಸಿಪಿ ಕೇಳ್ತಾರೆ. ಹೇಳ್ಬಿಡಿ ಗೈಸ್. ಆಯಿಲ್ ಹಾಕಿದ್ದೀನಿ, ಬಟರ್ ಹಾಕಿದ್ದೀನಿ, ಆ್ಯಂಡ್ ಚಿಲ್ಲಿ ಹಾಕಿದ್ದೀನಿ, ಆಮೇಲೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಅದಾದ್ಮೇಲೆ ಪಲಾವ್ ಸ್ಪೈಸಸ್ ಹಾಕಿ ಗೈಸ್, ಅದೇ ಇಂಪಾರ್ಟೆಂಟು. ಅದಾದ್ಮೇಲೆ ಆನಿಯನ್ ಹಾಕಿದ್ದೀನಿ ಗೈಸ್. ಇವಾಗ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಗೈಸ್. ಹಾಕ್ಬೇಕಾದ್ರೆ ತೋರಿಸ್ತೀನಿ. ಸ್ವಲ್ಪ ಬ್ರೌನ್ ಆದ್ರೆ ಸಾಕು ಗೈಸ್. ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಅಂಬಿಕಾ ಅವ್ರು ಏನ್ ಮಾಡಕ್ ಹೋದ್ರು ಅಂದ್ರೆ ಬಿಸಿ ಬೆಳತ್ ಮಾಡಕ್ ಹೋದ್. ನಾನು ಅವಾಗ ಹೇಳೋದಲ್ಲ ಏನೋ ಡಿಫ್ರೆಂಟ್ ಆಗಿ ಮಾಡ್ತಾವಳೆ ಅಂತ. ಈ ಕಡೆ ಬೇಳೆ ಹಾಕಿನೂ ವಿಜಿಲ್ ಕೂಸ್ಕೊಂಡಿದ್ದಿಲ್ಲ ಸರಿನಾ, ಏನೋ ಮಾಡ್ತಾವಳಲ್ಲ ಅಂದ್ಬಿಟ್ಟು ನಾನು ನೋಡ್ಕೊಂಡು ನಿಂತಿದ್ದೆ. ಇವಾಗ ನೋಡಿದ್ರೆ ಅನ್ನಕ್ಕೆ ಬೇಳೆ ಹಾಕ್ಬಿಟ್ಟು
ಹಾಕಿದ ಮೇಲೆ ಕ್ಯಾರೆಟ್ ಅನ್ನ ಬೇಯಿಸೋದು ಮರ್ತೋಗ್ಬಿಟ್ಟೆ. ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಇವಾಗ ಬೇಯಿಸಕ್ ಇಟ್ಟವಳೆ. ಇವಾಗ ಇದನ್ನ ಜಾಸ್ತಿ ಉರಿ ಮಾಡಿಲ್ಲ, ಕಮ್ಮಿ ಉರಿ ಮಾಡೋಳೆ. ಈ ಕಡೆ ಇನ್ನೊಂದು ಬೇಯ್ಬೇಕು ಅಂದ್ಬಿಟ್ಟು ಪಲಾವ್ ಮಾಡ್ತಾಳೆ ಅಂದ್ಬಿಟ್ಟು ಮರ್ತೋಗ್ಬಿಟ್ಲಂತೆ. ಇವಳಿಂದಾನೆ ಬಿಸಿಬೇಳೆ ಬಾತ್ ಅಂತ ಹೇಳಿ ಇವಳು ಪಲಾವ್ ಅಂತ ಬಟರ್ ಸ್ಮೆಲ್ ಬರ್ತೈತೆ. ಗೈಸ್ ಇಷ್ಟು ಸ್ವಲ್ಪ ಪಾತ್ರೆ ಇದೆ, ಅದನ್ನ ತೊಳೆದು ಬಿಟ್ಟು ಸಿಗ್ತೀವಿ. ಇಲ್ಲಿ ಅಡುಗೆ ಆಗ್ತಿದೆ ಗೈಸ್, ಇನ್ನೂ ಅದು ವಿಜಿಲ್ ಬರ್ಬೇಕಲ್ವಾ, ಅದಕ್ಕೆ. ಇಲ್ಲಿ ಈ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತೀನಿ ಅಂದ್ಲು, ಅದಕ್ಕೆ ಇಟ್ಟಿದ್ದಾಳೆ ನೋಡಿ. ಇದೆ. ಸೊ ಗೈಸ್ ತೊಳೆದ್ಬಿಟ್ಟು ಸಿಗ್ತೀನಿ. ರೂಮ್ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಫುಲ್ ಇಡೀ ರೂಮೇ ಕ್ಲೀನ್ ಮಾಡಬೇಕು ಅನ್ಕೊಂಡಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಕೆಲಸ ಗೈಸ್, ಫುಲ್. ದನಗಳ ಮತ್ತೆ ತೆಗಿತಿರೋದು ನೋಡು ಗೈಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನ್ ಮಾಡಿದ್ದೀರಾ? ಏನಾಯ್ತು? ಇಲ್ಲೇ ವಿಡಿಯೋ ಆಗ್ತೈತೆ ನಾನು ಗೊತ್ತು ಗೈಸ್. ಇಲ್ಲಿ ನೋಡಿ ಗೈಸ್, ಎಲ್ಲೆಲ್ಲೂ ಕ್ಯಾಮ್ರಾನೇ, ಎಲ್ಲೆಲ್ಲೂ ಕ್ಯಾಮ್ರಾ ಅಂದ್ರೆ ಕಿಚನ್ ನಲ್ಲಿ ನಾವು ಮಾಡ್ತಾ ಇದೀವಿ, ಆ ರೂಮ್ದು ಅವ್ರು ಮಾಡ್ತಾವ್ರೆ ಅಷ್ಟೇ. ಕೆಳಗಡೆ ಇರೋದು ನನ್ನ ತಂಗಿದು, ಅದು ಸ್ವಲ್ಪ ಮಾಡಿಬಿಟ್ರೆ ಮುಗೀತು. ಸೊ ಇವಾಗ ಅಮ್ಮ ರೂಮ್ ಕ್ಲೀನ್ ಮಾಡೋಕೆ ಬಂದಿದ್ದೀನಿ. ಮನೆಯಲ್ಲಿ ನಾನು ಕುಡಿತಾ ಇರ್ತೀನಿ, ಅವಕ್ಕನ್ನು ಕುಡಿತಾ ಇರ್ತದೆ. ಅದು ಇದು ಇಲ್ವಾ ಹಾಕೊಳ್ಳಲ್ಲ ಅಲ್ಲಿ ಧೂಳು ಬರ್ತೈತೆ ಕಣೆ. ಕಸ ಹುಟ್ಟಿ ಧೂಳು ಬಂದಿರ್ತದೆ. ಚೆನ್ನಾಗಿದ್ದೇನೆ. ನೀವು ಬಂದಿಲ್ಲ ಅನ್ನ ಬಂದಿಲ್ವಾ? ಬೆಂದೈತೆ, ಸ್ಮ್ಯಾಶ್ ಹಾಕ್ಬೇಕು. ನೀನ್ ಬೆಳ್ಳಿಕ್ಕಿದ್ಯಮ್ಮ ಗೈಸ್. ದೇವ ಯಾರು ನೋಡಿದ್ರೆ ಇಲ್ಲೇ ನೋಡ್ಕೊಬಿಡಿ. ನಾವು ಟ್ರೆಂಡಿಂಗ್ ಅಲ್ಲಿ ಬಂದಿದ್ದು ಬ್ರೆಡ್ ಪಿಜ್ಜಾನ ಮಾಡ್ತಾ ಇದೀವಿ. ಸಾಕಲ್ವಾ? ಹಾಗೆ ಕಂಜೂಸು ಫಸ್ಟ್ ಅದು ನಿಮ್ಗೆ ಮೆಲ್ಟ್ ಆಗುತ್ತೆ ಅನ್ನೋದೇ ಇರೋದು. ಇದು ತವಾ ಇಡು. ತಿಂತವಳೆ ಇನ್ನೊಂದೆಲ್ಲ ಇಟ್ಟಿದ್ಯಾ? ಆಗ್ಲಿ ತಿಂತವಳೆ. ಹೆಂಗೈತೆ? ನೋಡಿ ಗೈಸ್, ಮೊಸರೆಲ್ಲ ಚೀಸ್ ಅಲ್ಲ ಕಣ, ಏನೇ ಬುದ್ಧಿ ಇಲ್ವೇ ನಿಮಗೆ? ಪೇಪರ್ ಚೀಸ್ ಅದು. ದಿವ್ಯಾ ಫ್ರೆಂಡ್ ಅಂಬಿಕಾನು ಹೋದ್ಲು ಮನೆಗೆ.
ನಾವು ಅಷ್ಟೇ ಎಲ್ಲ ಪಾತ್ರೆ ಎಲ್ಲ ಸ್ವಲ್ಪ ಬಿದ್ದಿತ್ತು ಅದನ್ನೆಲ್ಲ ತೊಳೆದ್ವಿ. ಅದನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಎಲ್ಲ ಮಾಡಿ ಈಗ ಇವತ್ತು ದಿವ್ಯಾ ಅವರು ಅಡುಗೆ ಮಾಡ್ತಿದ್ದಾರೆ ಗೈಸ್. ಅಡುಗೆ ಮಾಡ್ತಾ ಇಲ್ಲ. ಮತ್ತೆ ಗೈಸ್ ಇವರಿಗೆ ಅಡುಗೆ ಮಾಡ್ತವ್ರೆ ಅಂತಂದ್ರೆ ಅವರು ಹುಣ್ಸೆ ಹಣ್ಣು ಲಾಲಿಪಾಪ್ ಬರುತ್ತಲ್ಲ ಅದನ್ನ ಮಾಡ್ತಾರೆ ಗೈಸ್. ನಾನು ಇಷ್ಟೊತ್ತು ಅಡುಗೆ ಮಾಡ್ತಾರೆ ಅಂತ ಕುತ್ಕೊಂಡಿದ್ದೀನಿ. ಅದು ಬೇರೆ ನೆಗಡಿ ಆಗ್ಬಿಟ್ಟಿದೆ ಗೈಸ್. ಯಪ್ಪ ಅದಕ್ಕೆ ಹಿಂಗಿದೆ ಮುಖ ಗೈಸ್. ಕುಡಿ ಫಸ್ಟ್ ಕುಡಿ. ಸೊ ಗೈಸ್ ನೋಡಿ ಗೈಸ್ ಮಾಡಿದ್ದಾರೆ. ಕರೆಕ್ಟಾಗಿ ತೋರಿಸು. ಟೂತ್ ಪಿಕ್ಕಲ್ಲಿ ಚುಚ್ಚವಳೆ. ಟೂತ್ ಪಿಕ್ ಏನಲ್ಲ ಅದು, ಇನ್ನೊಂದು ಭಯ. ಕಾಣ್ತಿದೆ ಗೈಸ್ ಲಾಲಿಪಾಪ್ ಅವಳಲ್ಲಿ ಮಾಡ್ತಾಳೆ ಗೈಸ್. ಇದಕ್ಕೆ ಇನ್ನು ನಮ್ಮಮ್ಮ ಬರಬೇಕು ಗೈಸ್. ನಮ್ಮಮ್ಮ ಬಂದು ಅಡುಗೆ ಮಾಡಿ ಊಟ ತಿಂದೆ ಮಲ್ಕೋಬೇಕು. ಅಮ್ಮ ಅಡುಗೆ ಮಾಡಿದ್ದಾರೆ ಗೈಸ್. ಏನು ಮಮ್ಮಿ ಸಾಂಬಾರಿದು? ರಸಮ್ ಮಾಡಿದ್ದಾರೆ, ಹಪ್ಳ, ರೈಸ್. ಸೊ ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಗೈಸ್ ಈಗ ತಾನೇ ಜಸ್ಟ್ ಊಟ ಎಲ್ಲ ಮಾಡಿ ಮುಗಿಸ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ಇಷ್ಟೇ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟೇ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್, ಬಾಯ್, ಸಿ ಯು.